ಶಿವಾಯ ನಮಃ. ಇವಾಗಿನ ವಿಚಾರ, ನಾವು ಪ್ರತಿದಿನ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ನಾವು ಯಾರ ಹತ್ರ ಮಾತಾಡಬೇಕು ಗೊತ್ತಾ? ದೇವರ ಹತ್ರ ಮಾತಾಡಬೇಕು. ದೇವರ ಹತ್ರ ಮಾತಾಡೋದಂದರೆ ಕೆಲವರು ಪ್ರಶ್ನೆ ಕೇಳ್ಬೋದು, ದೇವರನ್ನು ಕಾಣಿಸ್ತಾರ, ಹಾಗೆ ಹೀಗೆ ಇನ್ನಿತರ ಹಲವಾರು ಪ್ರಶ್ನೆಗಳಿದೆ ಕೆಲವ್ರದ್ದು. ಅದಕ್ಕೆಲ್ಲ ನನಗೆ ಉತ್ತರ ಕೊಡೋಕ್ಕಾಗಲ್ಲ. ದೇವರ ಹತ್ರ ಮಾತಾಡೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ತುಂಬ ಸಿಂಪಲ್ ವೀಕ್ಷಕರೇ. ಏನು ಹೇಳಿ, ರಾತ್ರಿ ಸ್ವಲ್ಪ ಬೇಗ ಮಲ್ಕೋಬೇಕು. 8 ಗಂಟೆ ಅಥವಾ 7 ಗಂಟೆ ಅಂದರೆ ಮಲ್ಕೋಬೇಕು. ಬೆಳಿಗ್ಗೆ ಒಂದು 3 ಗಂಟೆ ಅಂದರೆ ಎದ್ಬಿಡಬೇಕು. ಎದ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು 3:30 4 ಗಂಟೆ ಅಂದರೆ ದೇವ್ರ ಮುಂದೆ ಕೂತ್ಕೊಂಡು ನಾನೆಲ್ಲ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಒಂದು ಅರ್ಧ ಗಂಟೆ ಹೇಳಿಕೊಂಡು ಆಮೇಲೆ ಜಪ ಮಾಡ್ತೇನೆ. ನೆಲಗೆ ಎಕ್ಟಿ ಬಿಟ್ಟು ಸ್ವಲ್ಪ ನೀರು ಕುಡ್ಕೊತಾ ಜಪ ಮಾಡ್ತೇನೆ ಒಂದು 7 ಗಂಟೆ 8 ಗಂಟೆವರೆಗೆ ಬೆಳಗ್ಗೆ. ಅಮ್ಮನ ಹತ್ರ ಮಾತಾಡ್ತಾ 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 ಎಲ್ಲ ವಿಚಾರವನ್ನು ಹೇಳ್ತೇನೆ. ನನಗೆ ಗೊತ್ತಾಗ್ತದೆ ಅಮ್ಮನವರು ಸಾಮಾನ್ಯ ಕನೆಕ್ಟ್ ಆಗಿದ್ದು. ಗೊತ್ತಾದ ಮೇಲೆ ನಾನೆಲ್ಲ ಹೇಳ್ತೇನೆ, ಹೀಗೀಗೆ ಹೀಗೀಗೆ ಈ ಥರ ಈ ಥರ ಈ ಥರ ಈ ಥರ ಹೀಗಿರಬೇಕು, ಹಾಗಿರಬೇಕು, ನಾನು ಹೀಗಾಗಬೇಕು, ಹಾಗಾಗಬೇಕು. ನನ್ನ ಒಂದು ಗುರಿಗಳನ್ನು ನಾನು ನಮ್ಮ ಶ್ರೀ ದುರ್ಗಾ ಮಾತೆಯವರ ಹತ್ರ ಹೇಳ್ಕೊಳ್ತೇನೆ. ನೀವು ಹಾಗೇನೆ ನಿಮ್ಮ ಆರಾಧ್ಯ ದೈವ ಶಿವ ಆಗಿದ್ದರೆ ಶಿವ ಅವ್ರ ಹತ್ರ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಅರ್ಧ ಗಂಟೆ ಹೇಳ್ಕೊಂಡು ಒಂದು 3:30 4 ಗಂಟೆವರೆಗೆ, ಆಮೇಲೆ 4 ಗಂಟೆಯಿಂದ ಒಂದು 8 ಗಂಟೆವರೆಗೆ ಬೆಳಗ್ಗೆ ಒಂದು 4 ತಾಸು ಮಾಡ್ಬೋದು ನೀವು ಈ ಥರ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವ ಆಗಿದ್ದರೆ, ಅಥವಾ ಕಾಳಿ ಮಾತೆ ಆಗಿದ್ದರೆ ಶ್ರೀ ಕಾಳಿಕಾಯ ನಮಃ ಶ್ರೀ ಕಾಳಿಕಾಯ ನಮಃ ಅಂತ ಒಂದು ಅರ್ಧ ಗಂಟೆ ಹೇಳ್ಕೊಂಡು ಆಮೇಲೆ ನಾಲ್ಗೆ ಆಕ್ಟಿವ್ ಬಿಟ್ಟು ಸ್ವಲ್ಪ ನೀರು ಕುಡ್ಕೊತ ನೀವು ಕೂಡ ಈ ಪದ್ಧತಿಯಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಎಲ್ಲ ವಿಚಾರಗಳನ್ನು ದೇವರಿಗೆ ಹೇಳ್ಬೋದು. ಈ ಥರ ಮಾಡೋದ್ರಿಂದ ನಮಗೆ ದೇವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಹಾಗೆ ನಾವು ಹೋಗುವ ಕೆಲಸಗಳು ಸಕ್ಸಸ್ಫುಲ್ ಆಗುತ್ತದೆ ವೀಕ್ಷಕರೇ. ಹಾಗೆ ಈ ಥರ ಕೊಳ್ಳುವಾಗ ನಮ್ಮ ಮುಂದೆ ದೇವ್ರ ಫೋಟೋ ಇರಬೇಕು. ನಾವು ಕಣ್ಣು ಮುಚ್ಚಿಕೊಂಡು ಜಪಗಳನ್ನು ಮಾಡ್ಬೋದು. ದೇವರನ್ನು ನೋಡ್ತಾ ಕೂಡ ನಾವು ಜಪವನ್ನು ಮಾಡ್ಬೋದು. ಇದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಬರುವುದರ ಜೊತೆ ನಮ್ಮ ದೇಹದಲ್ಲಿ ಯಾವುದಾದ್ರು ನಾವು ತಿನ್ನಂಥ ಆಹಾರದಲ್ಲಿ ವಿಷದ ಅಂಶ ಇದ್ದರೂ ಕೂಡ ಅದು ನಮ್ಮ ದೇಹದಿಂದ ನಿವಾರಣೆ ಆಗುತ್ತದೆ. ಕಾರಣ ಏನಂದರೆ ನೀರು ಇದೆಯಲ್ಲ, ಪ್ರತಿಯೊಂದು ರೋಗಗಳಿಗೆ ನೀರೇ ಔಷಧಿ. ಈಗ ನನ್ನ ದೇಹದಲ್ಲಿ ನಿಮಗೆ ಹೇಳ್ತೇನೆ, ನನ್ನ ದೇಹದಲ್ಲಿ ನನಗೆ ಕೆಲವು ಮೈಕೈ ನೋವು, ಕೈ ನೋವು, ಕೆಲವೊಮ್ಮೆ ನಾನು ಎಳನೀರೆಲ್ಲ ತೆಗಿಲಿಕ್ಕೆ ತೆಂಗಿನ ಮರ ಎಲ್ಲ ಹತ್ತೇನೆ, ಆಗ ಎಲ್ಲ ನನಗೆ ಸ್ವಲ್ಪ ಕೈ ಎಲ್ಲ ನೋವು ಆಗ್ತದೆ ಸ್ವಲ್ಪ, ಅರ್ಥ ಆಯ್ತಾ? ಅದನ್ನು ನಾನು ಮತ್ತೆ ರಿಕವರಿ ಮಾಡಿಕೊಳ್ಳಿಕ್ಕೆ ನನಗೊಂದು 15ರಿಂದ 20 ನಿಮಿಷ ಸಾಕು. ಪದ್ಮಾಸನದಲ್ಲಿ ಶಿವಾಸನದಲ್ಲಿ ಕೂತು ನಾನು ಶ್ರೀ ದುರ್ಗಾಯ ನಮಃ ಶ್ರೀ ದುರ್ಗಾಯ ನಮಃ ನೀರು ಕೊಡ್ಕೊಳ್ತಾ ಜಪ ಮಾಡ್ತೇನೆ. ನನಗೆ ನೋವೆಲ್ಲ ಮಾಯ ಆಗ್ತದೆ, ಅರ್ಥ ಆಯ್ತಾ? ನಾನು ಏನಾದರೂ ಹೊಲದ ಕೆಲಸ ಅಥವಾ ಏನಾದರೂ ತೋಟದ ಕೆಲಸ ಸ್ವಲ್ಪ ಇದ್ದಾಗ ಮಾಡುವಾಗ ಕೂಡ ಹಾಗೆ, ಆಗ ಸ್ವಲ್ಪ ಸುಸ್ತು ಮೈಕೈ ನೋವೆಲ್ಲ ಆಗ್ತದಲ್ಲ, ಆಗ ನಾನು ಹಾಗೆ ಒಂದು 2 ತಾಸಿಗೊಮ್ಮೆ ಶಿವಾಸನದಲ್ಲಿ ಕೂತು ಒಂದು 10 ನಿಮಿಷ ಓಂ ಶ್ರೀ ದುರ್ಗಾಯ ನಮಃ ಅಂತ ಜಪ ಮಾಡಿಕೊಂಡು ಮತ್ತೆ ಕೆಲಸಗಳನ್ನು ಶುರು ಮಾಡ್ತೇನೆ. ಆಗ ಮತ್ತೆ ನನಗೆ ಶಕ್ತಿ ಬರ್ತದೆ. ಮತ್ತೊಂದು 2 ತಾಸು ಏನು ತೊಂದರೆ ಇಲ್ಲ. ಮತ್ತು ನಾವು ನಮ್ಮ ಒಂದು ಆರಾಧ್ಯ ದೈವದ ಜಪ ಮಂತ್ರವನ್ನು ನಿರಂತರ ಇಟ್ಕೊಂಡ್ರಂತೂ ತುಂಬ ಒಳ್ಳೆಯದು. ನಿಮಗೆ ಹೇಳ್ತೇನೆ, ನಾನು ತುಂಬ ಕಡೆ ನೋಡ್ತಾ ಇರ್ತೇನೆ, ಎಲ್ಲ ಶಾಪಲ್ಲಿ ಅಲ್ಲಿ ಇಲ್ಲಿ ಬೇರೆಯವ್ರ ಹತ್ರ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಅದೇ ಅವರು ದೇವ್ರ ಹತ್ರ ಮಾತಾಡ್ತಾ ಇದ್ದರೆ, ಅದೇ ಹೋಟೆಲ್ ವ್ಯಾಪಾರ ಮಾಡೋರು ಅಥವಾ ಬಟ್ಟೆ ವ್ಯಾಪಾರ ಮಾಡೋರು ಅಥವಾ ಬೇಕರಿ ವ್ಯಾಪಾರ ಮಾಡೋರು ಅಥವಾ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರ ಮಾಡೋರು, ಇನ್ನಿತರ ಹಲವಾರು ವ್ಯಾಪಾರ ಮಾಡೋರು ದೇವ್ರ ಹತ್ರ ಮಾತಾಡ್ತಾ ಇದ್ದರೆ ಅವರ ವ್ಯಾಪಾರ ತುಂಬ ಚೆನ್ನಾಗಾಗ್ತದೆ, ತುಂಬ ದುಡ್ಡು ವಶೀಕರಣ ಆಗುತ್ತದೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ಜನಗಳು ಬರ್ತಾರೆ. ಸ್ವಲ್ಪ ನೀರು ಕುಡ್ಕೊತ ದೇವರ ಮಂತ್ರಗಳನ್ನ ಹೇಳ್ತಾ ಇರಬೇಕು. ಓಂ ನಮಃ ಶಿವಾಯ ಶಿವಾಯ ಹೇಳ್ಬೋದು, ಓಂ ಹನುಮತೆಯ ನಮಃ ಅಂತ ಹೇಳ್ಬೋದು, ಅಥವಾ ಓಂ ಕ್ರೀಂ ಕಾಳಿಕಾಯ ನಮಃ ಅಂತ ಹೇಳ್ಬೋದು, ಓಂ ಶ್ರೀ ಮಾರಿಕಾಂಬಾಯ ನಮಃ ಅಂತ ಹೇಳ್ಬೋದು, ಓಂ ಶ್ರೀ ಮಂಜುನಾಥಾಯ ಅಂತ ಹೇಳೋದು, ಓಂ ಶ್ರೀ ಮುರುಡೇಶ್ವರಾಯ ನಮಃ ಅಂತ ಹೇಳ್ಬೋದು, ಓಂ ಮಹಾಬಲೇಶ್ವರಾಯ ನಮಃ ಅಂತ ಹೇಳ್ಬೋದು, ಓಂ ಕಾಳಭೈರವೇಶ್ವರಾಯ ನಮಃ ಅಂತ ಹೇಳ್ಬೋದು, ಅಥವಾ ಓಂ ಶ್ರೀ ಜಮದಗ್ನೇಶ್ವರಾಯ ನಮಃ ಅಂತ ಹೇಳ್ಬೋದು, ಓಂ ಪರಶುರಾಮಾಯ ನಮಃ ಅಂತ ಹೇಳ್ಬೋದು, ಓಂ ಶ್ರೀ ರೇಣುಕಾದೇವಿಯೇ ನಮಃ ಅಂತ ಹೇಳ್ಬೋದು. ನಿಮ್ಮ ಒಂದು ಇಷ್ಟ ದೇವತೆಗಳ ಹೆಸರನ್ನು ಕರಿಬೋದು, ನಿಮ್ಮ ಇಷ್ಟ ದೇವರ ಹೆಸರುಗಳನ್ನು ಕಳಿಬೋದು, ಅರ್ಥ ಆಯ್ತಾ? ಓಂ ತ್ರ್ಯಂಬಕೇಶ್ವರ ಇನ್ನಿತರ, ಅರ್ಥ ಆಯ್ತಾ? ಹೀಗೆ ನಾವು ಇನ್ನೊಬ್ಬರ ಹತ್ರ ಮಾತಾಡ್ತಾ ಟೈಮನ್ನ ವೇಸ್ಟ್ ಮಾಡೋ ಬದಲು ದೇವರ ಹತ್ರ ಮಾತಾಡ್ತಾ ನಾವು ಸಮಯನ ಕಳೆದ್ರೆ ನಮಗೆ ಆಯಸ್ಸು ಗಟ್ಟಿಯಾಗ್ತದೆ, ಆರೋಗ್ಯವೂ ಗಟ್ಟಿಯಾಗುತ್ತದೆ. ಹಾಗೆ ನಾವು ಅಂದ್ಕೊಂಡಿದ್ದು ಕೂಡ ಸಿದ್ಧಿ ಸಾಧನೆಗಳನ್ನು ಮಾಡ್ತಾ ಹೋಗ್ಬೋದು. ನಾನು ಕೂಡ ಅದೇ ಥರ ಸಿದ್ಧಿ ಸಾಧನೆಗಳನ್ನು ಮಾಡ್ಕೊಳ್ತಾ ಬಂದಿದ್ದೇನೆ.
ನಾನು ಅದರಲ್ಲಿ ಸಕ್ಸಸ್ಫುಲ್ನ ಕಂಡಿದ್ದೇನೆ ಅಂತ ನಾನು ನಿಮಗೆ ನನ್ನ ಅನುಭವದ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನೀವು ಕೂಡ ನೋಡಿದವರೆಲ್ಲ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ.